ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತಸ ಗುರುಜಿ ಮಾಡುವ ನಮಸ್ಕಾರಗಳು. ಸಮಸ್ತ ಕುಲ ಬಾಂಧವರಿಗೆ SSP ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕೋರುತ್ತಾ, ಈಗ ನಾವು ದ್ವಾದಶ ರಾಶಿಗಳಲ್ಲಿ 3ನೇ ರಾಶಿಯಾಗಿರ್ತಕ್ಕಂತಹ ಮಿಥುನ ರಾಶಿಯ ಬಗ್ಗೆ ಜುಲೈ ತಿಂಗಳ ಮೊದಲನೇ ವಾರದ ಭವಿಷ್ಯದ ಬಗ್ಗೆ ತಿಳಿದುಕೊಳ್ಳೋಣ. 1ರಿಂದ 5ನೇ ತಾರೀಕುವರೆಗೂ ಅನುಕೂಲತೆ ಏನು, ಅನಾನುಕೂಲತೆ ಏನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿ ಇರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ. ಇಲ್ಲಿ ಮೊದಲನೇದಾಗಿ ನಿಮಗೆ ಅವಕಾಶಗಳು ತುಂಬ ನಿಚ್ಚಳವಾಗಿ ಅನುಕೂಲಕರವಾಗಿರುತ್ತೆ ಮತ್ತು ನಿಮ್ಮ ಒಂದು ವೃತ್ತಿ ಬದುಕಿನಲ್ಲಿ ಕೆಲವೊಂದಿಷ್ಟು ಬದಲಾವಣೆಯೊಂದಿಗೆ ಯಶಸ್ವಿ ಆಗುವಂಥದ್ದಾಗತ್ತೆ. ವ್ಯಾಪಾರದಲ್ಲಿ ಒಂದಿಷ್ಟು ಹಿಡಿತವನ್ನು ಸಾಧಿಸುವಂಥವ್ರಾಗ್ತೀರಾ. ಆದರೆ ಆರೋಗ್ಯದಲ್ಲಿ ಮಾತ್ರ ಅಜೀರ್ಣತೆ ಮತ್ತು ಎದೆಯಲ್ಲಿ ಕಫ ಆಗಿರ್ಬೋದು ಅಥವಾ ಈ ಕಫದಿಂದ ಕೆಲವೊಂದಿಷ್ಟು ತೊಂದರೆಗಳು ಮತ್ತು ಈ ತಲೆನೋವಿನಂತಹ ಒಂದಿಷ್ಟು ನೋವುಗಳು ಈ ಒಂದು ವಾರದಲ್ಲಿ ಕಂಡು ಬರುವಂಥದ್ದಾಗಿರುತ್ತೆ ಅಂತಲೇ ಹೇಳ್ಬೋದು. ಈಗ ಒಂದೊಂದಾಗಿ ವಿಷಯಕ್ಕೆ ಬರೋಣ. ಆರ್ಥಿಕ ಮೊದಲನೇದು, ಆರ್ಥಿಕವಾಗಿ ತುಂಬ ಚೇತರಿಕೆ ಇರುವಂಥದ್ದಿದೆ. ಆರ್ಥಿಕಕ್ಕೆ ಅನೇಕ ರೀತಿಯಲ್ಲಿ ನಿಮಗೆ ಸಹಾಯ ಮಾಡುವಂಥದ್ದಾಗುತ್ತೆ. ಫ್ರೆಂಡ್ಸು ಸಹಕಾರ ಸಿಗುತ್ತೆ, ಸಂಬಂಧಿಕರ ಸಹಕಾರ ಸಿಗುತ್ತೆ ಮತ್ತು ನಿಮ್ಮ ಆತ್ಮೀಯರ ಸಹಕಾರವು ಕೂಡ ಈ ಒಂದು ವಾರದಲ್ಲಿ ಸಿಗುವಂಥದ್ದಾಗುತ್ತೆ ಮಿಥುನ ರಾಶಿಯವರಿಗೆ ಅಂತಲೇ ಹೇಳ್ಬೋದು. ಇನ್ನು ಆರ್ಥಿಕವಾಗಿ ಕೆಲವೊಂದಿಷ್ಟು ಪ್ಲ್ಯಾನಿಂಗ್ ಮಾಡ್ಕೊಳ್ತೀರಾ, ಬಟ್ ಅದು ಪ್ಲ್ಯಾನ್ ತಕ್ಕಂಗೆ ನಡೆಯಲು ನಿಮ್ಮ ಕಡೆ ಹತ್ರ ಸಾಧ್ಯ ಆಗೋದಿಲ್ಲ ಅಂತಲೇ ಹೇಳ್ಬೋದು ಈ ಒಂದು ವಾರದಲ್ಲಿ. ಇನ್ನು ವೃತ್ತಿ ಮತ್ತು ವ್ಯಾಪಾರದ ವಿಷಯಕ್ಕೆ ಬರೋದಾದರೆ, ವೃತ್ತಿಯಲ್ಲಿ ಒಂದಿಷ್ಟು ಬದಲಾವಣೆಯೊಂದಿಗೆ ಕೆಲವು ಕೆಲಸ ಕಾರ್ಯಗಳು ಯಶಸ್ವಿ ಆಗುತ್ತೆ. ಅದು ಟೈಮ್ ಟೇಬಲ್ ಆಗಿರ್ಬೋದು, ನೀವು ಮಾಡುವಂಥ ಶೈಲಿ ಆಗಿರ್ಬೋದು, ನೀವು ಮಾತನಾಡುವಂಥ ಶೈಲಿ ಆಗಿರ್ಬೋದು, ಯಾವುದೋ ಒಂದು ರೂಪದಲ್ಲಿ ಬದಲಾವಣೆ ಮಾಡಿ ಒಟ್ಟಿನಲ್ಲಿ ಆ ಕೆಲಸವನ್ನು ಯಶಸ್ವಿಪ್ರದವಾಗಿ ಮಾಡುವಂಥ ಜವಾಬ್ದಾರಿ ನೀವು ತೆಗೆದುಕೊಳ್ತೀರಾ, ಯಶಸ್ವಿ ಆಗ್ತೀರಾ ಅಂತಲೇ ಹೇಳ್ಬೋದು. ಇನ್ನು ವ್ಯಾಪಾರದ ದೃಷ್ಟಿಗೆ ಬರೋದಾದರೆ, ನಿಚ್ಚಳವಾದ ಲಾಭ ತೆಗೆಯಲು ಪ್ರಯತ್ನ ಮಾಡ್ತೀರಾ. ಕೊನೆಯವರೆಗೂ ಬಿಡದೆ ಛಲ ಹಿಡಿದು ಲಾಭ ತೆಗೆದುಕೊಂಡು ಬರಲು ಹೋಗ್ತೀರಾ. ಈಗ ಹೇಗೆ MR ಆಗಿರ್ಬೋದು, ಮೆಡಿಕಲ್ ರಿಪ್ರೆಸೆಂಟೇಟಿವ್ ಅಥವಾ ಈ ಸೇಲ್ಸ್ ಮೆನ್ಗಳಾಗಿರ್ಬೋದು, ಅವ್ರು ಕನ್ವಿನ್ಸ್ ಮಾಡ್ತಾ ಇರ್ತಾರೆ. ಅವರಲ್ಲಿ ಏನು ಬೇರೆ ಥೀಮ್ ಇರೋದಿಲ್ಲ. ಅವ್ರಿಗೇನು ಕಸ್ಟಮರ್ನ ನಾವು ಸ್ಯಾಟಿಸ್ಫ್ಯಾಕ್ಷನ್ ಮಾಡಬೇಕು, ಅವ್ರು ತಗೊಳ್ತಾರೋ ಬಿಡ್ತಾರೋ, ಬಟ್ ಕನ್ವಿನ್ಸ್ ಅಂತೀವಿ. ಆ ರೀತಿಯಲ್ಲಿ ವ್ಯಾಪಾರದಲ್ಲಿ ಮಿಥುನ ರಾಶಿಯವರು ಇಳಿಯುವಂಥವ್ರಾಗ್ತಾರೆ. ಯಾರು ಏನು ಹೇಳಿದ್ರು ರಿಫ್ಲೆಕ್ಟ್ ನಮ್ಗೆ ಆಗದೆ ಇರೋಂಗೆ ನೀವು ನೋಡ್ಕೊಳ್ತೀರಾ. ಅದು ಎಷ್ಟೇ ಅವರು ವಿರೋಧ ಮಾಡಿದ್ರೂ ಕನ್ವಿನ್ಸ್ ಮಾಡ್ತೀರಾ. ಈ LIC ಪಾಲಿಸಿಯವರು ಆಗಿರ್ಬೋದು ಅಥವಾ ಈ ಸೇಲ್ಸ್ ಮೆನ್ಗಳಾಗಿರ್ಬೋದು, ಎಷ್ಟು ಕನ್ವಿನ್ಸ್ ಮಾಡ್ತಾರೆ ನೋಡಿ. ಅವರಿಂತ್ರ ತುಂಬ ಕಲಿಯೋದಿದೆ, ಪೇಷನ್ಸ್ ಅಂತೀವಿ, ಅದು ಅವರಿಂತ್ರ ನಾವು ಕಲಿಯೋದಿದೆ. ಅಥವಾ ಈ ಮುಂಚೆ ಎಲ್ಲ ಈ ಏರ್ಟೆಲ್ಲು ಮತ್ತು ವಡಾಫೋನು, BSNL ಮತ್ತೊಂದು ಈ ಕಸ್ಟಮರ್ ಕೇರ್ಗೆ ನಾವು ಕಾಲ್ ಮಾಡಿದರೆ ಅವರು ನಾವು ಎಷ್ಟು ರ್ಯಾಶ್ ಮಾತಾಡಿದ್ರು ಪಾಪ ಅವರು ತುಂಬ ಕೂಲಾಗಿ ಮಾತಾಡ್ತಾಯಿದ್ರು. ಕ್ಷಮಿಸಿ ಸರ್, ಕ್ಷಮೆಗೆ ನಿಮ್ಮ ತೊಂದರೆಗೆ ಕ್ಷಮೆ ಇರಲಿ, ಹೇಗೆ ಕೇಳ್ತಾ ಇರ್ತಾರೆ ನೋಡಿ. ಅಂದರೆ ನಮ್ಗೆ ಏನೇ ಸಿಟ್ಟು ಬಂದರೂ ಒಂದು ಕ್ಷಣದಲ್ಲಿ ಅದು ಕೂಲಾಗಿಬಿಡುವಂಥ ಮಾತುಗಳು. ಆ ರೀತಿಯಲ್ಲಿ ಮಿಥುನ ರಾಶಿಯವರು ವ್ಯಾಪಾರದಲ್ಲಿ ಅಳವಡಿಸಿಕೊಳ್ಳುವಂಥರಾಗ್ತಾರೆ. ಮತ್ತು ಯಾರು ಏನೇ ಹೇಳಿದರೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ವ್ಯಾಪಾರಕ್ಕೆ ಏನು ಬೇಕು, ಹೌದಾ ಸರ್ ತೊಂದರೆ ಆಗಿದೆ ಸರ್, ಮುಂದೆ ಹಿಂಗೆ ಆಗೋದಿಲ್ಲ ಸರ್, ದಯವಿಟ್ಟು ಕ್ಷಮೆ ಇರಲಿ, ಅದನ್ನು ಏನೋ ಗೊತ್ತಿಲ್ಲ, ಗಮನಕ್ಕೆ ಬಂದಿಲ್ಲ, ನೀವು ತಂದಿರೋದು ತುಂಬ ಸಂತೋಷ. ಯಾಕೆಂದರೆ ನಿಮ್ಮ ಒಂದು ಅಭಿಪ್ರಾಯಕ್ಕೆ ನಾವು ಬೆಲೆ ಕೊಡಲೇಬೇಕು. ಯಾಕೆಂದರೆ ಅವ್ರನ್ನ ಇವತ್ತೇ ನಾನು ಕರೆದುಬಿಟ್ಟು ಅವರಿಗೆ ಸರಿಯಾದ ಸಪ್ಲೈ ಮಾಡು ಅಂತ ಹೇಳ್ತೀನಿ, ನಿಮ್ಮ ಎದುರಿಗೆ ಮಾಡ್ತೀನಿ ಅಂತ ಅವ್ರ ಎದುರಿಗೆ ನಂಬುವ ರೀತಿಯಲ್ಲಿ ಆ ಒಂದು ವೆಂಡರ್ಗೆ ನೀವು ಕಾಲ್ ಮಾಡಿ, ಇಲ್ಲ ಹೀಗೆ ಡಿಫಾಲ್ಟ್ ಇದರಲ್ಲಿ ಹಿಂಗೆ ಬಂದಿದೆ, ಕಸ್ಟಮರ್ ಬೈತಾ ಇದ್ದಾರೆ, ಬೇಕಾದ್ರೆ ಕಸ್ಟಮರ್ ಇಲ್ಲೇ ಇದ್ದಾರೆ, ಕೇಳಿ ನೋಡಿ ಅವರು ರಿವ್ಯೂ ಅಂತ ಹೇಳಿ ಅವರಿಗೆ ಫೋನ್ ಮಾಡಿಸಿ ಕೊಟ್ಟು ಕಸ್ಟಮರು ಅವರಿಗೆ ಸರಿಯಾದ ಒಂದು ರೀತಿಯಲ್ಲಿ ಅವರು ಹೇಳಿರೋದ್ರಿಂದ ನಿಮಗೂ ಕಸ್ಟಮರಿಗೂ ಒಳ್ಳೆ ಬಾಂಡಿಂಗು ಕೊಡುವಂಥದ್ದಾಗುತ್ತೆ. ಅಂದರೆ ಇಲ್ಲಿ ವ್ಯಾಪಾರಕ್ಕೆ ಇರತಕ್ಕಂತಹ ಪಾಯಿಂಟ್ಸ್ ಇದೆಯಲ್ಲ, ಅದು ಈ ವಾರ ನಿಮ್ಮನ್ನು ಎತ್ತಿ ಹಿಡಿಯುತ್ತೆ ಮಿಥುನ ರಾಶಿಯವ್ರಿಗೆ. ಅಂದರೆ ಕಸ್ಟಮರ್ನ ನಾವು ಯಾವ ರೀತಿ ನೋಡ್ಕೋಬೇಕು, ಅವ್ರಿಗೆ ಅನುಮಾನ ಇರಬಾರ್ದಾಗಿತ್ತು. ಏಕೆಂದರೆ ನಮ್ಮದೇ ಅಂಗಡಿ, ಇಲ್ಲಿ ನಾವೇ ಏನೋ ತಪ್ಪು ಮಾಡಿದೋ ರೀತಿಯಲ್ಲಿ ಇರುತ್ತೆ. ಬಟ್ ನಿಮ್ಮ ಒಂದು ಚಾಣಾಕ್ಷತನದಿಂದ ನೀವು ತಪ್ಪಿಸ್ಕೊಳ್ತೀರಾ. ಮತ್ತು ಆ ಕಸ್ಟಮರು ಕೂಡ ಒಂದು 100 ಜನಕ್ಕೆ ಹೇಳಿ ಹೋಗ್ತಾನೆ ನೋಡಿ, ಇವತ್ತು ನಾನು ಒಂದು ಕಂಪ್ಲೇಂಟ್ ಮಾಡಿದೆ ಅವರಿಗೆ, ಅವ್ರ ಪಾಪ ಯಾವುದೇ ರೀತಿ ಬೇಜಾರು ಮಾಡದೆ ಇಮಿಡಿಯೇಟ್ಲಿ ವೆಂಡರ್ಗೆ ಫೋನ್ ಮಾಡಿ ಅವರು ನನ್ನ ಕೈಯಲ್ಲೇ ಕೊಟ್ಟರು. ಆ ಸಮಸ್ಯೆನ ಅವ್ರಿಗೆ ಹೇಳಿದಾಗ, ನನಗೆ 2-3 ದಿನದಲ್ಲಿ ಅದನ್ನು ವಾಪಸ್ ಮಾಡ್ತೀವಿ, ದಯವಿಟ್ಟು ಅವ್ರ ಹತ್ರ
ಕೊಟ್ಟು ಹೋಗಿ, ನೀವು ಬೇರೆದನ್ನು ತೆಗೆದುಕೊಂಡು ಹೋಗಿ ಕ್ಷಮೆ ಇರಲಿ ಅಂತ ಕೇಳಿದರು. ಇದು ಅಪ್ಪ ಅಂಗಡಿ ಅಂದರೆ. ಈ ರೀತಿ ಮಾಡಿದರೆ ನಮಗೂ ಸಂತೋಷ, ಹಣ ಪೋಲಾಗೋದಿಲ್ಲ ಅನ್ನೋದು ಒಂದು 100 ಜನಕ್ಕೆ ಅವ್ರು ತಿಳಿಸ್ಕೊಡ್ತಾರೆ. ಇಲ್ಲಿ ನಿಮ್ಮ ಚಾಣಾಕ್ಷತನ ಇದೆಯಲ್ಲ, ಈ ವಾರ ತುಂಬ ವರ್ಕೌಟ್ ಆಗುವಂಥದ್ದಾಗುತ್ತೆ ಮಿಥುನ ರಾಶಿಯವರಿಗೆ ಅಂತಲೇ ಹೇಳ್ಬೋದು. ಇದು ಒಂದು ಜಸ್ಟ್ ಎಕ್ಸಾಂಪಲ್. ಇದೇ ರೀತಿಯಲ್ಲಿ ನೀವು ವ್ಯಾಪಾರದಲ್ಲಿ ಅಭಿವೃದ್ಧಿಗೆ ಏನೇನು ಮಾಡಬೇಕು ಅದೆಲ್ಲವನ್ನು ಈ ವಾರ ನೀವು ಸರಿಪಡಿಸ್ಕೊಳ್ತೀರಾ ಮಿಥುನ ರಾಶಿಯವರು ಅಂತಲೇ ಹೇಳ್ಬೋದು. ಇನ್ನು ಆರೋಗ್ಯ ವಿಷಯಕ್ಕೆ ಬರೋದಾದರೆ ನಾವು ಮುಂಚೆನೇ ಹೇಳಿದ್ದೀವಿ, ಸ್ವಲ್ಪ ನಿಮಗೆ ತಲೆನೋವು, ಶೀತ ನೋವು, ಈ ಥ್ರೋಟ್ ಇನ್ಫೆಕ್ಷನ್ನು ಸ್ವಲ್ಪ ನಿಮಗೆ ಈ ವಾರದಲ್ಲಿ ತೊಂದರೆ ಕೊಡುವಂಥದ್ದಾಗುತ್ತೆ. ಅದರ ಜೊತೆಗೆ ಅಜೀರ್ಣ, ಡೈಜೆಷನ್ ಪ್ರಾಬ್ಲಮ್ ತುಂಬ ಕಾಡುವಂಥದ್ದಾಗುತ್ತೆ. ಈ ವಾರದಲ್ಲಿ ಮಾಡಿರತಕ್ಕಂಥ ಊಟ ಜೀರ್ಣಕ್ರಿಯೆ ಸ್ವಲ್ಪ ಸರಿಯಾಗಿ ನಡೆಯೋದಿಲ್ಲ. ಇದರಿಂದ ಸ್ವಲ್ಪ ಹೊಟ್ಟೆ ಡಿಸ್ಟರ್ಬೆನ್ಸ್ ಮಾಡುವಂಥದ್ದಾಗ್ಬೋದು, ಅಥವಾ ಲೂಸ್ ಮೋಷನ್ ಅತಿಯಾಗಿ ಬರುವಂಥದ್ದು ಆಗ್ಬೋದು. ಹೀಗಾಗಿ ಈ ಒಂದು ವಾರದಲ್ಲಿ ಸ್ವಲ್ಪ ದೂರದ ಪ್ರಯಾಣ ಏನಾದರೂ ಮಾಡ್ತಾಯಿದ್ರೆ ಕಂಟ್ರೋಲ್ ಮಾಡೋದು ತುಂಬ ಉತ್ತಮ. ಅಥವಾ ಖಾರದ ಊಟವನ್ನು ಏನಾದರೂ ಮಾಡ್ತಾಯಿದ್ರೆ ಕಂಟ್ರೋಲ್ ಮಾಡೋದು ಉತ್ತಮ. ಅಥವಾ ನೀವು ಹೊರಗಿನ ತಿಂಡಿ ಪದಾರ್ಥ ತಿಂತಾಯಿದ್ರೆ ಕಂಟ್ರೋಲ್ ಮಾಡೋದು ಉತ್ತಮ ಮಿಥುನ ರಾಶಿಯವರು. ಯಾಕೆಂದರೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಉಂಟಾಗುವಂಥದ್ದಾಗುತ್ತೆ. ಅದರಲ್ಲಿ ಅಜೀರ್ಣನೇ ಜಾಸ್ತಿ ಇದೆ, ಹೊಟ್ಟೆಗೆ ಸಂಬಂಧಪಟ್ಟಂಥದ್ದು. ಹಾಗಾಗಿ ಸ್ವಲ್ಪ ಹುಷಾರದಿಂದ ಇರೋದು ತುಂಬ ಉತ್ತಮ ಆರೋಗ್ಯದ ವಿಷಯದಲ್ಲಿ. ಇನ್ನು ನಿಮಗೆ ಈ ಒಂದು ವಾರದಲ್ಲಿ ಹೆಚ್ಚು ಕಡಿಮೆ ಒಂದು ರೀತಿಯಲ್ಲಿ ಅನುಕೂಲಕರ ವಾತಾವರಣ ಇದೆ. ಆದರೆ ಆರೋಗ್ಯಕ್ಕೆ ಮಾತ್ರ ಸ್ವಲ್ಪ ಎಲ್ಲೋ ಡಿಸ್ಟರ್ಬೆನ್ಸ್ ಮಾಡ್ತಾ ಇರೋದ್ರಿಂದ ಮನಸ್ಸಿಗೆ ಸ್ವಲ್ಪ ಏನೋ ಬೇಜಾರಾಗುವಂಥದ್ದಾಗಿರುತ್ತೆ. ಬೇಜಾರು ಮಾಡ್ಕೋಬೇಡಿ, ಎಲ್ಲದಕ್ಕೂ ಒಂದು ಟೈಮ್ ಇರುತ್ತೆ. ಏನೇ ಬಂದರೂ ಒಗ್ಗಟ್ಟಿರಲಿ ಅನ್ನೋ ರೀತಿಯಲ್ಲಿ ಏನೇ ಬರಲಿ ಅದನ್ನು ಎದುರಿಸುವಂಥ ಶಕ್ತಿ ಆ ಹರಿ ದಯಪಾಲಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ. ಏಕೆಂದರೆ ಇಲ್ಲಿ ಕಷ್ಟಗಳು ಬರೋದು ಅಥವಾ ಈ ಅನಾರೋಗ್ಯದ ಸಮಸ್ಯೆ ಬರೋದು ಒಂದು ಎಚ್ಚರಿಕೆ ಗಂಟೆ ಅಷ್ಟೇ. ಅದೇನು ಶಾಶ್ವತ ಅಲ್ಲ, ಒಂದು ಎಚ್ಚರಿಕೆ ಗಂಟೆ. ಸ್ವಲ್ಪ ಎಲ್ಲೋ ಈಗ ಒಂದು ನೈಸ್ ರೋಡಲ್ಲಿ ಸ್ಪೀಡಾಗಿ ಹೋಗ್ತಾ ಇರ್ತೇವೆ, ಸಡನ್ನಾಗಿ ಬ್ರೇಕ್ ಬಂದಾಗ ಅದೇನಂತೀರ, ಅದು ಹಂಪು ಬಂತು ಅಂದರೆ ಅಥವಾ ಯಾವುದಾದ್ರೂ ಒಂದು ಪ್ರಾಣಿ ಬಂತು ಅಂದರೆ ಸ್ವಲ್ಪ ಬ್ಯಾಲೆನ್ಸ್ ತಪ್ತೀವಲ್ಲ, ಅದೇ ರೀತಿ ಅಷ್ಟೇ. ಅದಕ್ಕೆ ತುಂಬ ಸ್ಪೀಡಾಗಿ ಹೋದರೆ ಅದು ಏನು ಮಾಡಲಿಕ್ಕೆ. ಅದೇ ರೀತಿ ನಮ್ಮ ಒಂದು ದಿನನಿತ್ಯದ ಕಾರ್ಯಚಟುವಟಿಕೆಗಳು ಒಂದು ಸ್ಪೀಡ್ ಲಿಮಿಟಲ್ಲಿ ಇತ್ತಂದರೆ ಏನು ತೊಂದರೆ ಆಗಲ್ಲ. ಓವರ್ ಸ್ಪೀಡ್ ಅಂತ ಹೋದಾಗ ಅಥವಾ ಓವರ್ ಆಗಿ ಕೆಲಸ ಮಾಡಲಿಕ್ಕೆ ಹೋದಾಗ ಈ ತೊಂದರೆಗಳು ಬಂದೇ ಬರುತ್ತೆ. ಸೊ ಅದಕ್ಕಾಗಿ ದೇವರು ಒಂದು ಬ್ರೇಕ್ ಹಾಕಿರ್ತಾನೆ. ಅದು ಬ್ರೇಕ್ ಈ ವಾರ ಅಂತಲೇ ತಿಳ್ಕೊಳ್ಳಿ. ಬಟ್ ಮನಸ್ಸಿಗೆ ಖಂಡಿತವಾಗಿ ಬೇಜಾರು ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ನಿಮಗೆ ಅಕ್ಟೋಬರ್ 31ನೇ ತಾರೀಕುವರೆಗೂ ಒಳ್ಳೆಯ ಸಮಯ. ಯಾವುದೇ ರೀತಿಯಲ್ಲಿ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ ಮಿಥುನ ರಾಶಿಯವರು. ಇಲ್ಲಿ ಒಂದೇನಂದರೆ ಆರೋಗ್ಯದ ಪದೇ ಪದೇ ಆಗ್ತಾ ಇರುತ್ತೆ, ಅದು ಬಿಟ್ಬಿಡಿ. ಬಟ್ ನೀವು ಕೆಲಸದಲ್ಲಿ ತೊಡಗಿಕೊಂಡಾಗ ಅದು ಯಾವುದೂ ನಿಮ್ಮ ಗಮನಕ್ಕೆ ಬರೋದಿಲ್ಲ. ಯಾಕೆಂದರೆ ಮಿಥುನ ರಾಶಿಯವ್ರದ್ದು ಒಂದು ಜಿಗುಟುತನ, ಹಿಡಿದ ಕೆಲಸ ಮಾಡಿ ಮುಗಿಸ್ಬೇಕನ್ನೋ ಒಂದು ಕಾನ್ಸೆಪ್ಟ್ ನಿಮ್ಮ ಹತ್ರ ಇದೆ. ಬಟ್ ಈ ಒಂದು ಚರ್ಚೆಗೆ ನೀವು ಹೋದರೆ ಅಂದರೆ ಅದು ಹೋಲ್ಡ್ ಆಗುವಂಥದ್ದಾಗುತ್ತೆ. ಹಾಗಾಗಿ ನಾವು ಹೇಳೋದಿಷ್ಟೇ, ಕೆಲಸಕ್ಕೆ ಗಮನ ಕೊಡಿ, ಆದಷ್ಟು ಸ್ವಲ್ಪ ಒಳ್ಳೆಯದಾಗುತ್ತೆ. ಇನ್ನು ಎರಡನೇ ವಿಷಯಕ್ಕೆ ಬರೋದಾದರೆ ನಿದ್ದೆ ಸರಿಯಾದ ಪ್ರಮಾಣದಲ್ಲಿ ಆಗೋದಿಲ್ಲ. ಹಗಲು ನಿದ್ದೆ ಬರುವಂಥದ್ದಾಗುತ್ತೆ, ರಾತ್ರಿ ನಿದ್ದೆನೇ ಬರೋದಿಲ್ಲ. ಅತಿಯಾದ ಮೊಬೈಲ್ ವೀಕ್ಷಣೆ ಆಗಿರ್ಬೋದು, ಅಥವಾ ಅತಿಯಾದ TV ಅಥವಾ ಲ್ಯಾಪ್ಟಾಪು ಅಥವಾ ಕಂಪ್ಯೂಟರು ಇವುಗಳಲ್ಲಿ ಅತಿಯಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ಕಣ್ಣು ಅತಿಯಾಗಿ ನೋವು ಅಥವಾ ಉರಿ ಅಥವಾ ನೀರು ಬರುವಂಥದ್ದು ಈ ಒಂದು ವಾರದಲ್ಲೂ ಕೂಡ ಅದು ಕೂಡ ನಿಮಗೆ ಡಿಸ್ಟರ್ಬೆನ್ಸ್ ಮಾಡುವಂಥದ್ದಾಗುತ್ತೆ. ಹಾಗಾಗಿ ಸ್ವಲ್ಪ ಈ ಕಣ್ಣುಗಳಿಗೆ ಪ್ರೊಟೆಕ್ಷನ್ ರೀತಿಯಲ್ಲಿ ಅಥವಾ ಕಣ್ಣುಗಳನ್ನು ನೀವು ಕಾಪಾಡಿಕೊಳ್ಳುವ ಒಂದಿಷ್ಟು ಯೋಗಗಳಾಗಿರ್ಬೋದು, ಯೋಗಾಸನ ಆಗಿರ್ಬೋದು, ಮುದ್ರೆಗಳಾಗಿರ್ಬೋದು ಮಾಡಿಕೊಂಡ್ರೆ ತುಂಬ ಉತ್ತಮ ಅಂತಲೇ ಹೇಳ್ಬೋದು. ಏಕೆಂದರೆ ಕಣ್ಣುಗಳೇ ನಮ್ಮ ಒಂದು ಸಂಪತ್ತು ಅಂತಲೇ ಹೇಳ್ಬೋದು. ಮಿಥುನ ರಾಶಿಯವರಿಗೂ ಕೂಡ ಇದು ತುಂಬ ಗೊತ್ತು. ಏಕೆಂದರೆ ನಿಮಗೆ ಸಾಮಾನ್ಯವಾಗಿ ಮಿಥುನ ರಾಶಿಯವರಾದರೆ ನಮ್ಮಂಗೆ ಸ್ಪೆಕ್ಸ್ ಬಂದುಬಿಟ್ಟಿರುತ್ತೆ. ಯಾಕೆಂದರೆ ನಿಮ್ಮದು ಒಂದು ಆ ರೀತಿ ಇರುತ್ತೆ, ಹಾರ್ಡ್ ವರ್ಕು ಅಥವಾ ಮತ್ತೊಂದು ಅದು ಬಂದೇ ಬಿಟ್ಟಿರುತ್ತೆ. ಸೊ ಆದ್ರೂ ಕಣ್ಣುಗಳನ್ನು ನೀವು ಪ್ರೊಟೆಕ್ಷನ್ ರೀತಿಯಲ್ಲಿ ಈ ವಾರ ಕಾಪಾಡಿಕೊಳ್ಳೋದು ತುಂಬ ಉತ್ತಮ ಅಂತಲೇ ಹೇಳೋದು. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಈ ಒಂದು ವಾರದಲ್ಲಿ ಸಾಧ್ಯವಾದಷ್ಟು ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪಠನೆ ಮಾಡಿ ಮತ್ತು ಗುರುವಾರ ದಿನ ರಾಯರ ದರ್ಶನ ಮಾಡಿಕೊಳ್ಳಿ. ರಾಯರಿಗೆ ಸಂಬಂಧಪಟ್ಟಂಥ ಏನಾದರೂ ಪಂಚಾಮೃತ ಸೇವೆ, ಹಸ್ತೋದಕ, ಕನಕಾಭಿಷೇಕ ಅಥವಾ ರಥೋತ್ಸವ ಸೇವೆ ಏನು ನಿಮಗೆ ಮಾಡಬೇಕು ಅನಿಸುತ್ತೋ ನಿಮ್ಮ ಕುಟುಂಬದ ಹೆಸರಿನಲ್ಲಿ ಮಾಡಿ. ಒಳಿತಾಗತ್ತೆ ಕುಟುಂಬಕ್ಕೂ ಮತ್ತು ನಿಮಗೂ ಅಂತಲೇ ಹೇಳ್ಬೋದು. ಹಾಗೂ ಆ ಗುರುರಾಯರ ಕೃಪಾ ಕಟಾಕ್ಷ ಸದಾ ನಿಮ್ಮ ಫ್ಯಾಮಿಲಿ ಮೇಲೆ ಇರುತ್ತೆ ಅಂತ
ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಶುಕ್ರವಾರ ದಿನ ಮಹಾಲಕ್ಷ್ಮಿ ಪೂಜೆಯನ್ನು ನೀವು ಮನೆಯಲ್ಲಿ ಮಾಡಿಕೊಳ್ಳಿ. ಇದರಿಂದ ಮಹಾಲಕ್ಷ್ಮಿ ಆರ್ಥಿಕವಾಗಿ ಇರತಕ್ಕಂಥ ಅಡೆತಡೆಗಳನ್ನು ದೂರ ಮಾಡಿ ನಿಮ್ಮಲ್ಲಿ ಶಕ್ತಿ ತುಂಬಿ ಒಳ್ಳೆಯ ಆರೋಗ್ಯ ರೀತಿಯಲ್ಲಿ ಆರ್ಥಿಕವನ್ನು ತಂದುಕೊಡುವಂಥದ್ದಾಗ್ತಾಳೆ ಮಹಾಲಕ್ಷ್ಮೀ ದೇವಿ ಅಂತಲೇ ಹೇಳ್ಬೋದು. ಈ ಒಂದು ಸಮಯದಲ್ಲಿ ಕನಕದಾರ ಸ್ತೋತ್ರವನ್ನು ಪಠಣೆ ಮಾಡಿ, ಇದರಿಂದ ನಿಮಗೆ ಇರತಕ್ಕಂಥ ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಈ ಒಂದು ಜುಲೈ ತಿಂಗಳ ಮೊದಲನೇ ವಾರದ ಮಿಥುನ ರಾಶಿಯ ಭವಿಷ್ಯ. ಈ ಭವಿಷ್ಯ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹಾಗೂ ನಮ್ಮ SSP ಜ್ಯೋತಿಷ್ಯಾಲಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ರಾಶಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಶುಭಮಸ್ತು, ಶುಭಂ ಭೂಯಾತ್, ಸರ್ವೇ ಜನಃ ಸುಖಿನೋ ಭವಂತು.